ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಬಿ ಪಾಸಿಟಿವ್ ಸ್ಪೋರ್ಟ್ಸ್ ವರ್ಲ್ಡ್. ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ವಿಭಿನ್ನವಾದದ್ದು ಮತ್ತು ಶ್ರೇಷ್ಠವಾದದ್ದು, ಜಗತ್ತಿಗೆ ಅತ್ಯಂತ ಮಾದರಿಯಾದದ್ದು. ನಾವು ಇಲ್ಲಿ ಯಾವುದೇ ಕೆಲಸವನ್ನು, ಒಂದು ಉತ್ತಮ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂಜನೆಯ ಮನೋಭಾವದಿಂದ ಪೂಜಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಸಂದೇಶದಿಂದ ಆ ಕೆಲಸವನ್ನು ಆರಂಭಿಸ್ತೇವೆ. ಹಾಗೆಯೇ ನಮ್ಮ ಕೆನರಾ ಇ ವಿಷನ್ ಎಜುಕೇಷನ್ ಟ್ರಸ್ಟ್ನಿಂದ ಕೆಲವು ಕ್ರೀಡೆಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಇವತ್ತು ಆ ಸ್ಪರ್ಧೆಗೆ ಭಾಗವಹಿಸಲು ಹೋಗ್ತಾ ಇದ್ದಾರೆ. ಅದರಲ್ಲಿ ಟೆನ್ನಿಸ್, ಹಾಕಿ, ಹ್ಯಾಂಡ್ಬಾಲ್ ಇನ್ನೂ ಮುಂತಾದ ಸ್ಪರ್ಧೆಗಳಿಗೆ ಇವತ್ತು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈ ಹೋಗೋದಕ್ಕಿಂತ ಮುಂಚೆ ಅತ್ಯಂತ ಭಕ್ತಿಯಿಂದ ಪೂಜಿಸಿ ನಮಸ್ಕರಿಸಿ ಹೋಗ್ತಾ ಇದ್ದಾರೆ. ಜೊತೆಗೆ ಅವರು ಅಷ್ಟೇ ಕಠಿಣ ಶ್ರಮದಿಂದ, ಪರಿಶ್ರಮದಿಂದ, ಪ್ರಯತ್ನಪೂರ್ವಕವಾಗಿ ಪ್ರಾಕ್ಟೀಸು ಕೂಡ ಮಾಡಿದ್ದಾರೆ. ಸೊ ಅವರಲ್ಲಿ ಒಂದು ಉತ್ಸಾಹ ಇತ್ತು, ಹುಮ್ಮಸ್ಸಿತ್ತು, ಸಂತೋಷ ಇತ್ತು, ಗೆದ್ದೇ ಗೆಲ್ತೇವೆ ಅನ್ನೋ ಮನೋಬಲ ಇತ್ತು. ಸ್ಪೋರ್ಟ್ಸಲ್ಲಿ ಗೆಲುವು ಮತ್ತು ಸೋಲು ನಂತರ ಅದು, ಆದರೆ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಒಂದು ರಚಿಸುವಂಥ ಗುಣ ಇದೆ ನೋಡಿ, ಅದು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ, ಆಟಗಾರರಿಗೆ ಮಾತ್ರ ಬರ್ತಕ್ಕಂಥದ್ದು. ಸೊ ನಮ್ಮ ಕೆನರಾ ಇ ವಿಷನ್ ಸಂಸ್ಥೆ ಅದಕ್ಕೆ ಒಂದು ಅನುವು ಮಾಡಿಕೊಡಿದೆ. ಸೊ ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ಒತ್ತಾಯಪೂರ್ವಕವಾಗಿ ಅಲ್ಲ, ಮನಸಾ ಇಚ್ಛೆಯಾಗಿ. ಸೊ ಇಲ್ಲಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ. ಸೊ ಅದಕ್ಕೊಂದು ಅವಕಾಶವನ್ನು ಸಂಸ್ಥೆ ಮಾಡಿಕೊಟ್ಟಿದೆ. ಹಾಗೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಆಸ್ವಾದಿಸ್ತಾರೆ. ಸೊ ಎಲ್ಲ ಮಕ್ಕಳಲ್ಲಿ ಅದನ್ನು ನಾನು ಕಾಣ್ತಾ ಇದೆ. ಸೊ ಬೆಳ್ಳಂಬೆಳಗ್ಗೆ ಒಂದು ಪೂಜೆಯನ್ನು ಮಾಡಿ ಎಲ್ಲರೂ ಹಾವೇರಿ ಜಿಲ್ಲೆಗೆ ಹೊರಡಲಿಕ್ಕೆ ತಯಾರಾಗ್ತಾಯಿದ್ರು. ಸೊ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವು ಎಲ್ಲ ಹಾರೈಸೋಣ. ಸೊ ಬನ್ನಿ ಆತ್ಮೀಯರೇ, ಒಂದು ಮನಸ್ಸಿಂದ ವಿಶ್ ಮಾಡಿ ಪ್ರೀತಿಯಿಂದ ನಮಸ್ಕರಿಸ್ತಾ ಇದ್ದಾನೆ ನಮ್ಮ ವಿದ್ಯಾರ್ಥಿ. ಸೊ ಹಾಗಾಗಿ ತಾವೆಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.